ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸಿನಿಮಾ ಜಗತ್ತಿನಲ್ಲಿ ಸ್ಟಾರ್ಗಳಿರ್ತಾರೆ, ಆದರೆ ಮನುಷ್ಯತ್ವ ಇರುವಂತಹ ಸೂಪರ್ ಸ್ಟಾರ್ಗಳು ಬಹಳ ಅಪರೂಪ. ಅಂತಹ ಅಪರೂಪ ವ್ಯಕ್ತಿಗಳಲ್ಲಿ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಒಬ್ಬರು. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆ ಮೇಲೆ ಶಿವಣ್ಣ ಮಾಡಿದ ಆ ಒಂದು ಕೆಲಸ ಇಡೀ ಕರುನಾಡೆ ಅವರನ್ನ ಮೆಚ್ಚಿಕೊಂಡಿದೆ. ಹೌದು ವೀಕ್ಷಕರೇ, ಡಿಕೆಡಿಯ ಈ ಸೀಸನ್ನ ಆರಂಭದಿಂದಲೂ ಪ್ರೇಕ್ಷಕರ ಗಮನ ಸೆಳೆದಿದ್ದು ಬಾಲಕ ಪ್ರೀತಮ್. ತನ್ನ ಅದ್ಭುತ ಡ್ಯಾನ್ಸ್ನಿಂದ ಮಾತ್ರವಲ್ಲದೆ ತನ್ನ ಮುಗ್ಧತೆಯಿಂದ ಇಡೀ ಶೋನ ಕಣ್ಮಣಿಯಾಗಿದ್ದ ಪ್ರೀತಮ್ ಮೇಲೆ ಶಿವಣ್ಣನಿಗೆ ಮೊದಲ ದಿನದಿಂದಲೂ ವಿಶೇಷ ಪ್ರೀತಿ. ಕೇವಲ ಶಿವಣ್ಣನಿಗೆ ಮಾತ್ರವಲ್ಲ, ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಪ್ರೀತಮ್ನನ್ನು ತಮ್ಮ ಮನೆಯ ಮಗುವಿನಂತೆ ನೋಡಿಕೊಳ್ತಾರೆ. ಇತ್ತೀಚೆಗೆ ನಡೆದ ಗ್ರ್ಯಾಂಡ್ ಫಿನಾಲೆಯಲ್ಲಿ ಶಿವಣ್ಣ ಒಂದು ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. ಪ್ರೀತಮ್ ಒಬ್ಬ ಸ್ಪೆಷಲ್ ಚೈಲ್ಡ್ ಎಂದು ಗುರುತಿಸಿದ ಶಿವಣ್ಣ ಅವನ ಇಡೀ ಜೀವನ ಜವಾಬ್ದಾರಿಯನ್ನ ಒತ್ತುಕೊಳ್ಳುವುದಾಗಿ ತಿಳಿಸಿದ್ದಾರೆ. ದೇವರು ಎಲ್ಲಿಯವರೆಗೂ ಶಕ್ತಿ ಕೊಡುತ್ತಾನೋ ಅಲ್ಲಿಯವರೆಗೂ ಪ್ರೀತಮ್ ನಮ್ಮವನು. ಅವನನ್ನ ಮತ್ತು ಅವನ ಕುಟುಂಬವನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ಳುತ್ತೇವೆ ಎಂದು ವೇದಿಕೆ ಮೇಲೆ ಶಿವಣ್ಣ ಹೇಳುವಾಗ ಅಲ್ಲಿರುವ ಎಲ್ಲಾ ಕಂಟೆಸ್ಟೆಂಟ್ಗಳು ತುಂಬಾ ದುಃಖಿತರಾಗಿದ್ರು. ಶಿವಣ್ಣನಿಗೆ ಕೋಟ್ಯಾಂತರ ಹಣ, ಹೆಸರು ಇದ್ದರೂ ಕೂಡ ಒಬ್ಬ ಬಡ ಕುಟುಂಬದ ಮಗುವನ್ನು ತನ್ನ ಮನೆಯ ಮಗುವಿನಂತೆ ನೋಡಿಕೊಳ್ತೇನೆ ಅಂತಾರಲ್ಲ, ನಿಜಕ್ಕೂ ಶಿವಣ್ಣನ ಈ ಗುಣಕ್ಕೆ ಮೆಚ್ಚಲೇಬೇಕು. ಶಿವಣ್ಣ ಈ ಬಾಲಕನಲ್ಲಿ ಸಾಕ್ಷಾತ್ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನೇ ಕಂಡಿದ್ದಾರೆ. ಎಲ್ಲೋ ಒಂದು ಕಡೆ ಅಪ್ಪಾಜಿಯವರು ಇವನ ಮೇಲೆ ಬಂದು ಹೋಗಿರಬಹುದು ಅನಿಸುತ್ತದೆ. ಅದಕ್ಕೆ ಅನಿಸುತ್ತೆ ಇವನು ನಮಗೆ ತುಂಬಾ ಇಷ್ಟ ಆಗೋದು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಶಿವಣ್ಣನ ಈ ನಿರ್ಧಾರ ಬಗ್ಗೆ ಮತ್ತು ಶಿವಣ್ಣನ ಗುಣದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ಸ್ ಮೂಲಕ ತಿಳಿಸಿ.